ಅಪ್ಪ ಮನೆಗೆ ಬಂದರೆ ಸಾಕು. ಅಸ್ತಿನ ಬಿಡಬಾರ್ದು ಅಷ್ಟೇ. ಸಿಹಿ ಹೊಟ್ಟೋಗ್ತಾಳೆ ಅಂತ ಕೇಳಿದ್ರೇನೆ ಬೇಜಾರಾಗುತ್ತೆ. ಏ ಸಿಹಿ, ಅಪ್ಪ ಬಂದಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ಯಾ? ಅಪ್ಪ ಬರ್ತಾರೆ. ಏನಂತೆ ನಮ್ಮ ಸಿಹಿದು? ಅವ್ರ ಅಪ್ಪ ಇಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾಳಾ? ಹೌದು ಅತ್ತೆ, ರಾಮ್ ಬೇಕು ಅಂತ ಹಠ ಮಾಡ್ತಿದ್ಲು. ನಾನು ಕಾಲ್ ಮಾಡಿ ಬರಕ್ಕೆ ಹೇಳಿದ್ದೀನಿ. ಅಂದರೆ ಸಿಹಿ ಮತ್ತೆ ರಾಮನ್ ಬಾಂಡಿಂಗು ಮುಂಚಿನ ಥರ ಆಯಿತು. ಏನಂತೆ ಹಾಗಂದ್ರೆ? ಅದೇ ಸೀತಾ, ಸ್ವಲ್ಪ ದಿವಸದಿಂದ ನಮ್ಮ ಸಿಹಿ ಅಪ್ಪು ಜೊತೆ ಸರಿಯಾಗಿ ಮಾತಾಡ್ತಿರ್ಲಿಲ್ವಲ್ಲ. ಈಗ ಸಡನ್ನಾಗಿ ಮತ್ತೆ ಪ್ರೀತಿ ಉಕ್ಕು ಬರ್ತಾ ಇದೆಯಲ್ಲ ನಮ್ಮ ಮುದ್ದುಗೆ. ಇದು ಹೇಗೆ? ಚಿಕ್ಕ ಮಕ್ಳಂದ್ರೆ ಹಾಗೆ ಅಲ್ವಾ ಅತ್ತೆ, ಯಾವುದಕ್ಕೋ ಬೇಜಾರು ಮಾಡ್ಕೊಂಡು ಮಾತು ಬಿಟ್ಟಿರ್ತಾರೆ, ಆಮೇಲೆ ಸರಿ ಹೋಗ್ತಾರೆ. ಸಿಹಿ ಪುಟ, ನೀನು ಮೇಲೆ ಹೋಗಿ ಆಟ ಆಡು. ಅಪ್ಪ ಬಂದಮೇಲೆ ಸೀತಾ ಮನೆ ನಿನ್ನನ್ನು ಕರೀತಾಳೆ. ಅಪ್ಪ ಬಂದ್ಮೇಲೆ ಅಪ್ಪನ ಜೊತೆನೇ ಆಟ ಆಡ್ತೀನಿ. ಸಿಹಿ ಹೋಗಿ ಆಟ ಆಡ್ಕೊ ಪ್ಲೀಸ್. ಹೋಗು. ಅತ್ತೆ, ನೀವೇನಾದರೂ ಮಾತಾಡಬೇಕು ಅಂತಿದ್ದೀರಾ? ಹೌದು ಸೀತಾ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಹೇಳಿ ಅತ್ತೆ. ಸೀತಾ, ನನ್ನ ಬಗ್ಗೆ ನಿನ್ಗೇನು ಅನಿಸುತ್ತೆ? ಇದೇನತ್ತೆ ಹಿಂಗೆ ಕೇಳ್ತಿದ್ದೀರಾ? ಹೇಳೋ ಸೀತಾ, ಅದೇನೇ ಇದ್ರೂ ನೇರವಾಗಿ ಹೇಳು. ತುಂಬ ಜವಾಬ್ದಾರಿ ಇರೋರು, ಇಡೀ ಮನೆಗೆ ನೀವೇ ಆಧಾರ. ನೀವು ನೋಡೋಕ್ಕೆ ಹೊರಟು ಅಂತ ಅನ್ಸಿದ್ರು ಮನಸ್ಸಿಂದ ನೀವು ತುಂಬ ಸೂಕ್ಷ್ಮ ಅತ್ತೆ. ಥ್ಯಾಂಕ್ಸ್. ಸೀತಾ, ನಿಮಗೆ ವಾಣಿ ಅಕ್ಕನ ಸಾವಿನ ಬಗ್ಗೆ ಏನು ಗೊತ್ತು? ಹೆಚ್ಚಾಗಿ ಏನೂ ಗೊತ್ತಿಲ್ಲ ಅತ್ತೆ. ರಾಮ್ ಹೇಳಿದರು ಅವ್ರ ಸಾವೊಂದು ಆಕ್ಸಿಡೆಂಟ್ ಅಂತ. ಮೊನ್ನೆ ಸತ್ಯ ಮಾವ ಬಂದಾಗ ಒಂದಷ್ಟು ವಿಷಯಗಳನ್ನ ಹೇಳಿದ್ರು. ನನಗಿನ್ನ ಕನ್ಫ್ಯೂಷನ್ ಇದೆ, ಅದನ್ನೆಲ್ಲ ಬಿಡಿಯತ್ತೆ. ನೀವು ರಾಮ್ಗೆ ವಾಣಿಯತ್ತೆ ಇಲ್ಲ ಅನ್ನೋ ಕೊರಗು ಯಾವತ್ತೂ ಕೊಟ್ಟಿಲ್ಲ. ಹೆತ್ತ ತಾಯಿ ಥರ ಅವ್ರನ್ನ ನೋಡ್ಕೊಂಡಿದ್ದೀರಾ. ಆ ಸಿಹಿ ಸಾಯೋದಕ್ಕೂ ಮುಂಚೆ ಇವಳಿಗೇನು ಹೇಳಿಲ್ವಾ? ಅಥವಾ ಹೇಳಿದ್ರು ಇವಳೆಲ್ಲಾನು ಮರ್ತು ಹೋಗಿದ್ದಾಳ? ಅಲ್ಲ ಅತ್ತೆ, ಇದ್ದಕ್ಕಿದ್ದಂಗೆ ಯಾಕೆ ಇದನ್ನೆಲ್ಲ ಕೇಳ್ತಾ ಇದ್ದೀರಾ? ಏನಿಲ್ಲ ಸೀತಾ, ಇವಳಿಗೆ ಏನೆಲ್ಲ ನೆನಪಿದೆ ನಾನು ಇವತ್ತು ತಿಳ್ಕೊಳ್ಳೇಬೇಕು. ಸೀತಾ, ಇಫ್ ಯು ಡೋಂಟ್ ಮೈಂಡ್, ಇನ್ನೊಂದು ವಿಷಯ ಇತ್ತು, ಕೇಳ್ಬೋದಾ? ಕೇಳಿ ಅತ್ತೆ. ಎಲ್ಲೋದ ಇವನು? ಎಲ್ಲ ಕಡೆ ಹುಡುಕಿದ್ದೀನಿ, ಹೊಟ್ಟೋಗ್ಬಿಟ್ನಾ? ಫೋನ್ ಮಾಡ್ತೀನಿ. ಫೋನ್ ಯಾಕೆ ಸ್ವಿಚ್ ಆಫ್ ಇದೆ? ಬ್ಯಾಟ್ರಿ ಇತ್ತಲ್ಲ. ಫೋನ್ ಕೆಳಗಡೆ ಹೇಗೆ ಬಿತ್ತು? ಯಾರೋ ಫೋನ್ನ ಕೈಯಿಂದ ಎಳ್ದಂಗೆ ಆಯ್ತಲ್ಲ. ಆಕಾಶ್ ಅಂಕಲ್ ಹೆದರ್ಕೊಂಡ್ರಾ? ನಾನೇ ಮಾಡಿದ್ದು. ಸೀತಾ, ನಿನ್ನ ಬರ್ತ್ಡೇ ದಿನ ಸಿಹಿ ನಿನ್ನ ಹತ್ರ ಏನೋ ಹೇಳಿದ್ಲಲ್ಲ, ಏನದು? ಸೀತಮ್ಮ, ನಾನು ಹೇಳಿದ್ರೆ ನಿನ್ ಬೈಯಲ್ಲ ತಾನೆ? ಏನಾಯ್ತಂತ ಹೇಳು. ನಾನು ನೀರ್ ಕುಡ್ಕೊಂಡು ಬರ್ಬೇಕಾದ್ರೆ ಪಟ್ಟಿ ಫುಂಗಾರಮ್ಮ ಆಂಟಿ ಹಾಂ ಅತ್ತೆ,
ಹೇಳಿದ್ಲು. ಹೇಳಿದ್ಲ? ಏನು ಹೇಳಿದ್ಲು? ಅವತ್ತು ನಾವು ಕ್ಯಾಬಲ್ಲಿ ಹೋಗ್ತಾ ಇದ್ವಿ. ಸಿಹಿ ತುಂಬ ಗಾಬರಿಯಲ್ಲಿದ್ಲು. ನಾನು ಏನಾಯ್ತು ಅಂತ ಕೇಳ್ದೆ. ಆಗ ಆಗ ಹಾ, ಸಿಹಿ ಏನೋ ಹೇಳಿದ್ಲು. ಏನದು? ಹೇಳು. ಆಮೇಲೆ ಏನಾಯ್ತು? ಅದು ಅದು ಹಾ, ನೆನಪು ಮಾಡ್ಕೊ. ಸಿಹಿ ಏನ್ ಹೇಳಿದ್ಲು? ಏನೋ ಹೇಳೋಕ್ ಬಂದಾಗ ಆಕ್ಸಿಡೆಂಟ್ ಆಯ್ತಾ? ಸಿಹಿ ಏನು ಹೇಳ್ದೇನೆ ಸತ್ ಹೋದ್ಲಲ್ಲ? ಚಿಕ್ಕೆ, ಸೀತಾ, 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 ಸೀತಾ. ಚಿಕ್ಕಿ, ಆಕ್ಸಿಡೆಂಟ್ ವಿಷಯದ ಬಗ್ಗೆ ಸೀತನ ಹತ್ರ ಯಾಕೆ ಮಾತಾಡಕ್ ಹೋದ್ರಿ? ನೀವು ಮಾತಾಡಿದಕ್ಕೆ ಅನ್ಕಾನ್ಶಿಯಸ್ ಆಗಿದ್ದು. ಅಪ್ಪು, ಚಿಕ್ಕಿ ಪ್ಲೀಸ್ ಏನು ಹೇಳಕ್ ಬರಬೇಡಿ. ಆಕ್ಸಿಡೆಂಟ್ ವಿಚಾರದ ಬಗ್ಗೆ ಸೀತನ ಹತ್ರ ಮಾತಾಡಬೇಡಿ ಅಂತ ನಿಮ್ಗೆ ಹೇಳಿಲ್ವಾ? ಮತ್ ಯಾಕೆ ಕೇಳ್ತಿಲ್ಲ? ಸೀತಮ್ಮ, ಅದ್ರ ಬಗ್ಗೆ ಮಾತಾಡಿದ್ರೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ನಿಮ್ಗೂ ಚೆನ್ನಾಗಿ ಗೊತ್ತು. ಎದ್ದೋಳು ಸೀತಮ್ಮ. ಯಾಕೆ ನೀವು ಈ ತರ ಮಾಡ್ತಾ ಇದ್ದೀರಾ? ಅಷ್ಟು ಸೆನ್ಸ್ ಇಲ್ವಾ ನಿಮ್ಗೆ? ಚಿಕ್ಕಿ, ನೀವ್ ಈ ತರ ಮಾಡ್ತೀರ ಅಂತ ನನ್ಗೆ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಚಿಕ್ಕಿ. ಅಪ್ಪು, ಚಿಕ್ಕಿ ಪ್ಲೀಸ್ ಸ್ಟಾಪ್ ಇಟ್. ನಾನು ರಾಮ್ನ ಎಲ್ಲಿಗೆ ಕರ್ಕೊಂಡು ಹೋಗಿ ಅವನ ಕೈಲಿ ಅಸ್ಥಿ ವಿಸರ್ಜನೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ನೋ ಅಲ್ಲಿಗೆ ಹೋಗಕ್ಕೆ ಆಗಲಿಲ್ಲ. ಯಾಕೆ ನನ್ನ ಕೈಲಲ್ಲಿ ಹೋಗ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಸೀತಾ, ಸೀತವ್ವ, 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 ಎದ್ದೋಳು ಸೀತವ್ವ. ಎದ್ದೋಳು ಸೀತವ್ವ. ಸೀತವ್ವ, ಸೀತವ್ವ, ಕಣ್ಬಿಡು ಸೀತವ್ವ. ಡಾಕ್ಟರ್ ಫೋನ್ ಬೇರೆ ಕನೆಕ್ಟ್ ಆಗ್ತಾ ಇಲ್ಲ. ಸೀತವ್ವ, ಸೀತವ್ವ, ಎದ್ದೋಳು ಸೀತವ್ವ. ಸೀತಾ, ಸೀತಾ,
ಸೀತವ್ವ ಕಂಡ್ಬಿಡು ಸೀತವ್ವ. ಪುಟ ಸೀತಮ್ಮಂಗೆ ಏನೂ ಆಗಲ್ಲ, ನೀನು ಹೆದರ್ಕೋಬೇಡ. ಸೀತಾ ಸೀತಮ್ಮ ಸಿಹಿ ಸೀತವ್ವ ಸೀತಾ ಸಿಹಿ ಸೀತವ್ವ ನಾನು ಇಲ್ಲೇ ಇದ್ದೀನಿ. ಸಿಹಿ ಅಳ್ಬೇಡ ಪುಟ್ಟ. ಸೀತಾ, ಸದ್ಯ ನಿಂಗೇನೂ ಆಗ್ಲಿಲ್ವಲ್ಲ? ನನಗೇನಾಗಿತ್ತು? ನನಗೇನೂ ಆಗಿಲ್ಲ. ನನಗೇನಾದ್ರೂ ಆಯ್ತಾ? ಏನೂ ಆಗಿಲ್ಲ ಸೀತಾ, ನೀವು ಫಸ್ಟ್ ರೆಸ್ಟ್ ಮಾಡಿ. ಇಲ್ಲ ರಾಮ್, ಅತ್ತೆ ನನ್ನ ಜೊತೆ ಆಗ್ಲೇ ಏನೋ ಮಾತಾಡ್ತಿದ್ರು. ಅದೇನಂತ ಹೇಳಿ. ಸೀತಾ, ಚಿಕ್ಕಿ ಪ್ಲೀಸ್, ನಿಮ್ಮ ಹತ್ರ ನಾನು ಆಮೇಲೆ ಮಾತಾಡ್ತೀನಿ. ಚಿಕ್ಕಿ ಪ್ಲೀಸ್. ರಾಮ್, ಅತ್ತೆನ ಯಾಕೆ ಕಳ್ಸಿದ್ರಿ? ನೀವು ಚಿಕ್ಕಿ ಜೊತೆ ಆಮೇಲೆ ಮಾತಾಡಿ, ಫಸ್ಟ್ ನೀವು ರೆಸ್ಟ್ ಮಾಡಿ. ಇಲ್ಲ ರಾಮ್, ನನ್ಗೇನಾಗಿತ್ತು? ಏನಿಲ್ಲ ಸೀತಾ, ಸ್ವಲ್ಪ ತಲೆ ಸುತ್ತ ಬಂದು ಬಿಟ್ಬಿಟ್ರಿ ಅಷ್ಟೇ. ಪಾಪ ಅವಳಂತೂ ಎಷ್ಟು ಗಾಬರಿ ಆಗಿದ್ಲು ಗೊತ್ತಾ, ಆಗ್ಲಿಂದ ಅಳ್ತಾನೆ ಇದ್ಲು. ಹೌದಾ ಪುಟ್ಟ? ತೊಳಿ, ನೀರು ಕುಡಿ. ನನ್ಗೇನೂ ಆಗಿಲ್ಲ, ನೀನು ಹೆದರ್ಕೋಬೇಡ ಆಯ್ತಾ? ರಾಮ್, ನೀವು ಅಷ್ಟೇ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನು ಆರಾಮಾಗೇ ಇದ್ದೀನಿ. ಸಫೋಕೇಟ್ ಆಗಿದ್ರಿಂದ ತಲೆ ಸುತ್ತ ಬಿದ್ದಿರ್ತೀನಿ ಅಷ್ಟೇ. ಒಂದ್ಸಲ ನಂಗೆ ಜೀವನೇ ಹೋದಂಗೆ ಆಗೋಯ್ತು ಸೀತಾ. ರಾಮ್, ಪ್ಲೀಸ್ ಹಂಗೆಲ್ಲ ಮಾತಾಡಬೇಡಿ. ನಿಜವಾಗ್ಲೂ ಸೀತಾ, ನಿಮ್ಗೇನಾದ್ರು ಆದರೆ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ನೀವಿಬ್ರು ಇಲ್ಲ, ನಾನು ಇಲ್ಲ. ಸಿಹಿ, ಏನಾಗ್ತಿದೆ ಅಂತ ನನಗೊಂದು ಅರ್ಥ ಆಗ್ತಾ ಇಲ್ಲ. ಇವತ್ತು ರಾಮ್ ಕೈಲಿ ನಿನ್ನ ಅಸ್ಥಿ ವಿಸರ್ಜನೆ ಮಾಡಿಸ್ಬೇಕು ಅಂತ ಅನ್ಕೊಂಡೆ, ಆದ್ರೆ ಏನೇನೋ ಹಾಗೆ ಕತ್ಲಾಗೋಯ್ತು, ವಿಸರ್ಜನೆ ಆಗ್ಲಿಲ್ಲ. ಇವತ್ತು ಆ ಕೆಲಸ ಆಗಲ್ಲ ಕಂದ. ಐ ಆಮ್ ಸಾರಿ. ಅಯ್ಯೋ, ಆ ಕೆಲಸ ಆಗದೆ ಇರೋ ತರ ಮಾಡಿರೋದೇ ನಾನು ನಿಮ್ಮ ಹತ್ರ ಹೇಗೆ ಹೇಳಿ ಆಕೋಶ್ ಅಂಕಲ್? ನೀವು ನನಗೆ ಮುಕ್ತಿ ಮೋಕ್ಷ ಕೊಡ್ಸೋದು ಏನು ಬೇಡ. ನಾನು ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ಸಿಹಿ, ನೀನೇನು ಯೋಚನೆ ಮಾಡಬೇಡ. ನಾಳೆ ರಾಮ್ನ ಕರ್ಕೊಂಡು ಹೋಗಿ ನಿನ್ನ ಅಸ್ಥಿನ ವಿಸರ್ಜನೆ ಮಾಡಿಸಿ ನಿಂಗೆ ಮುಕ್ತಿ ಕೊಡಿಸ್ತೀನಿ. ಅಯ್ಯೋ, ಇದು ಹೇಗೆ ಸಾಧ್ಯ? ನಾ ಬರ್ತಿರೋದು ಸಿಹಿ ಆತ್ಮನ. ಸಿಹಿ
ಸಿಹಿ ಎಲ್ಲಿದೆ ಸಿಹಿ? ಆಕೋಶ್ ಅಂಕಲ್, ನಾನು ಇಲ್ಲಿದ್ದೀನಿ. ಎಲ್ಲಿದ್ಯಾ ಸಿಹಿ? ಆಕೋಶ್ ಅಂಕಲ್, ನಾನು ನಿಮಗೆ ಕಾಣಲ್ಲ ಬಿಡಿ. ಅಂದ್ರೆ ಇವತ್ತೆಲ್ಲ ಏನಾಯ್ತು? ಅದಕ್ಕೆ ಸಿಹಿ ಕಾರಣನ? ಸಿಹಿನ ಇದನ್ನೆಲ್ಲ ಮಾಡಿದ್ದು? ಓ ಮೈ ಗಾಡ್! ನೀವು ನಾನು ಅಸ್ತಿ ವಿಸರ್ಜನೆ ಮಾಡಲ್ಲ ಅಲ್ವಾ? ಅಷ್ಟು ನಂಗೆ ಸಾಕು. ನಾನು ಈ ವಿಷಯನ ರಾಮ್ಗೆ ಹೇಳಲೇಬೇಕು. ಅಪ್ಪನ್ಗೆ ಹೇಳ್ತೀರಾ? ಅದು ಹೇಗೆ ಹೇಳ್ತೀರೋ ನಾನು ನೋಡ್ತೀನಿ. ಚಿಕ್ಕಿ, ಇವತ್ತು ನನಗೆ ನಿಮ್ಮಿಂದ ತುಂಬಾನೇ ಬೇಜಾರಾಗಿದೆ. ಲೆಟ್ ಮಿ ಮೇಕ್ ಇಟ್ ವೆರಿ ಕ್ಲಿಯರ್ ಚಿಕ್ಕಿ, ಸೀತಾ ವಿಚಾರದಲ್ಲಿ ನಾನು ಯಾವುದೇ ಥರ ರಿಸ್ಕ್ ತಗೊಳಕ್ಕೂ ನಾನು ರೆಡಿ ಇಲ್ಲ. ಈಗ ಆಲ್ರೆಡಿ ಅವ್ರು ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಆಗಿದ್ದಾರೆ. ಬರ್ಡೇ ದಿನ ಏನು ನಡೀತು ಅಂತ ಅವ್ರಿಗೆ ಕರೆಕ್ಟಾಗಿ ನೆನಪಿಲ್ಲ. ಆಕ್ಸಿಡೆಂಟ್ ಬಗ್ಗೆ ಮಾತಾಡೋದು ಸಾಕು ತಲೆನೋವು ಅಂತಾರೆ. ಅದು ನಿಮಗೂ ಚೆನ್ನಾಗಿ ಗೊತ್ತು. ಪದೇ ಪದೇ ಅದ್ರ ಬಗ್ಗೆನೇ ಮಾತಾಡ್ತಾ ಯಾಕೆ ಎದುಗ್ತಾ ಇದ್ದೀರಾ ಚಿಕ್ಕಿ? ಇದು ಹಿಂದೆ ಇರೋ ಉದ್ದೇಶ ಆದ್ರೂ ಏನು ನಿಮ್ದು? ನನ್ನ ಉದ್ದೇಶ ಸೀತಾ ಹುಷಾರಾಗೋದು. ನಿನ್ನ ಸೀತಾ ಒಳ್ಳೇದಕ್ಕೆ ನಾನು ಇದೆಲ್ಲ ಹೇಳಿದ್ದು. ಒಳ್ಳೇದಾ? ಇದ್ರ ಒಳ್ಳೇದೇನಿದೆ ಚಿಕ್ಕಿ? ಇದ್ರ ಬಗ್ಗೆ ಮಾತಾಡೋದ್ರಿಂದ ಅವ್ರು ಡಿಸ್ಟರ್ಬ್ ಆಗ್ತಾರೆ, ತಲೆ ಸುತ್ತ ಬಂದು ಬೀಳ್ತಾರೆ. ಇದ್ರ ಒಳ್ಳೇದೇನಿದೆ ಅಂತ ಹೇಳಿ ಸ್ವಲ್ಪ ನಂಗೆ. ಇನ್ನು ಎಷ್ಟು ದಿನ ಅಂತ ಸತ್ಯನ ಮುಚ್ಚಿಡ್ತೀಯ ಅಪ್ಪು? ಸೀತಂಗೆ ಸತ್ಯ ಗೊತ್ತಾಗಿ ಅವಳು ನೆನಪು ವಾಪಸ್ ಬರ್ಬೋದು ಅಂತ ನಾನು ಇದನ್ನೆಲ್ಲ ಮಾಡಿದೆ. ಹಾಗೇನಾದರೂ ಆದರೆ ನಿನಗೆ ಒಳ್ಳೇದಲ್ವಾ ಅಪ್ಪು? ಆಯಿತು, ಸೀತಾ ಸರಿ ಹೋಗಲಿಲ್ಲ ಅಂತಾನೆ ಇಟ್ಕೊಳ್ಳೋಣ. ಆಗೇನು ಮಾಡ್ತೀಯಾ? ಹೀಗೆ ಇರ್ತೀನಿ ಚಿಕ್ಕಿ, ಸರಿ ಹೋಗೋವರೆಗೂ ಹೀಗೆ ಇರ್ತೀನಿ. ಒಟ್ನಲ್ಲಿ ಅವ್ರಿಗೆ ಏನೋ ಆಗ್ಬಾರ್ದು. ಅವ್ರು ಇವಾಗ ಹೇಗೆ ಖುಷಿಯಾಗಿದ್ದಾರೋ ಹಾಗಿದ್ರೆ ನನ್ಗೆ ತುಂಬಾ ಖುಷಿ ಆಗುತ್ತೆ. ಅಪ್ಪು ದುಡುಕ್ ಬೇಡ, ನನ್ನ ಮಾತು ಕೇಳು. ನಾನು ಯಾವ ವಿಚಾರದಲ್ಲೂ ದುಡುಕ್ತಾ ಇಲ್ಲ ಚಿಕ್ಕಿ. ನನಗೇನು ಅಡ್ವೈಸ್ ಮಾಡೋದಕ್ಕೂ ಬರಬೇಡಿ. ಸೀತನ್ಗೆ ಯಾವಾಗ ಸತ್ಯ ಗೊತ್ತಾಗಬೇಕು ಗೊತ್ತಾಗಬಾರ್ದು ಅಂತ ನಾನು ಡಿಸೈಡ್ ಮಾಡ್ತೀನಿ. ಚಿಕ್ಕಿ, ಇನ್ನೊಂದ್ಸಲ ನೀವೇನಾದ್ರು ಸೀತನ ಹತ್ರ ಈ ವಿಷಯದ ಬಗ್ಗೆ ಮಾತಾಡಿದ್ರೆ ನನ್ನ ಮೇಲೆ ಆಣೆ. ನಾನೇ ತಾಡ್ಸಿದ ಹುಡುಗ ಇವತ್ತು ಆ ಅನಾಥೆ ಮುಂದೆ ನನ್ನ ಮೇಲೆ ರೇಗಾಡ್ತೀಯ. ನಿನ್ನನ್ನು ಹೇಗೆ ಬದುಕೋಕ್ ಬಿಡ್ಲಿ ರಾಮ? ವಿಲವಿಲ ಅಂತ ಒದ್ದಾಡಬೇಕು. ನೋಡ್ತಾ ಇರು ಏನೇನು ಮಾಡ್ತಾ ಹೋಗ್ತೀನಿ ಅಂತ. ರಾಮ್, ರಾಮ್, ರಾಮ್. ಆಕೋಶ್ ಅಂಕಲ್, ನಾನು ಇದ್ದೀನಿ ಅಂತ ಹೇಗೋ ಅರ್ಥ ಮಾಡಿಸಿದ್ದೀನಿ ಸುಬ್ಬಿ. ಆದರೆ ಇವರು ನನ್ನ ಬಗ್ಗೆ ಅಪ್ಪನಿಗೆ ಹೇಳಬಾರ್ದು. ರಾಮ್ ಇಲ್ಲಿ? ಯಾಕೆ? ಅವನ ಹತ್ರ ಏನೋ ಮಾತಾಡೋದಿತ್ತು. ಒಂದು ನಿಮಿಷ. ಏನು? ಬೆಳಗ್ಗೆ ನಾನು ನಿಮ್ಮನ್ನು ಕರೆದ್ರೆ ನೀವು ಬರಲಿಲ್ವಲ್ಲ? ನಿಮ್ಮ ಮೇಲೆ ನನಗೆ ಕೋಪ ಬಂದಿದೆ. ಸಾರಿ, ನಾನು ಯಾವುದೋ ಎಮರ್ಜೆನ್ಸಿಲಿದ್ದೆ. ಈಗಲೂ ಯಾವುದೋ ಟೆನ್ಷನಲ್ಲಿದ್ದೀನಿ. ನಾನು ನಾಳೆ ನಿನ್ನ ಹತ್ರ ಮಾತಾಡ್ತೀನಿ. ಓಕೆ, ಪ್ಲೀಸ್ ಪ್ಲೀಸ್ ಡೋಂಟ್ ಮೈಂಡ್, ಪ್ಲೀಸ್. ಕೈ ಬಿಡು ಪುಟ್ಟ. ಬಿಡಲ್ಲ. ಬಿಟ್ರೆ ಅಪ್ಪನ ಹತ್ರ ಹೋಗಿ ಎಲ್ಲ ಹೇಳ್ಬಿಡ್ತಾರೆ. ಅಲ್ಲೇ ನೋಡ್ತಾ ಇದೆಯಾ? ಏನೂ ಇಲ್ಲ. ಸರಿ, ನನ್ನ ಕೈ ಬಿಡು. ನಿಮ್ಮ ಅಪ್ಪನ ಹತ್ರ ನಾನು ಸ್ವಲ್ಪ ಮಾತಾಡಬೇಕು. ಮಾತಾಡಿ ಬಂದು ನಿನ್ನ ಜೊತೆ ಇರ್ತೀನಿ, ಓಕೆನಾ? ನೀವು ಅಪ್ಪನ ಹತ್ರ ಏನು ಮಾತಾಡಬೇಕು ಅಂತ ಇದ್ದೀರಾ ಅಂತ ನನಗೆ ಗೊತ್ತು. ನೀವು ಸಿಹಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ?
ಅದ್ರ ಬಗ್ಗೆ ನಾನು ಹೇಳ್ತೀನಿ, ಬನ್ನಿ ನನ್ನ ಜೊತೆ. ನಿನಗೆ ಸಿಹಿ ಬಗ್ಗೆ ಹೇಗೆ ಗೊತ್ತು? ಅಂದರೆ ನಾನು ಸಿಹಿ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂತ ನೀನು ಹೇಗೆ ಕಂಡಿಡ್ದೆ? ಇಷ್ಟಕ್ಕೂ ನಾನು ರಾಮ್ ಹತ್ರ ಯಾವ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ ನಿನಗೆ ಗೊತ್ತಾ? ಎಲ್ಲ ಗೊತ್ತು, ಬನ್ನಿ ನನ್ನ ಜೊತೆ.